ಸ್ಟಾರ್ ದರ್ಶನ್ ಮತ್ತೆ ಜೈಲು ಸೇರಿ ಹೆಚ್ಚು ಕಡಿಮೆ 1 ತಿಂಗಳ ಮೇಲಾಗ್ತಿದೆ. ಯಾವುದೇ ರೀತಿಯ ಐಷಾರಾಮಿ ಸೌಲಭ್ಯಗಳನ್ನ ನೀಡಬಾರದು ಅಂತ ಹೇಳಿ ತಾಕೀತು ಮಾಡಿ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಸದ್ಯ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ನಡೀತಿರೋದ್ರಿಂದ ಅಲ್ಲಿವರೆಗೂ ದರ್ಶನ್ಗೆ ಜಾಮೀನು ಸಿಗೋದು ಅನುಮಾನ ಅಂತ ಹೇಳಲಾಗ್ತಿದೆ. ನಿನ್ನೆ ಕೂಡ ವಿಚಾರಣೆ ನಡೆದಿತ್ತು. ಈ ವೇಳೆ ನ್ಯಾಯಾಧೀಶರ ಮುಂದೆ ದರ್ಶನ್ ಮಾಡಿಕೊಂಡಂತಹ ಮನವಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ನ್ಯಾಯಾಧೀಶರ ಮುಂದೆ ಜೈಲಿನಲ್ಲಿ ತನ್ನನ್ನ ಕೂಡಿ ಹಾಕಿದ್ದಾರೆ. ಜೈಲಿಗೆ ಬಂದಲ್ಲಿಂದ ಬಿಸಿಲು ನೋಡಿಲ್ಲ, ಕೈಗಳೆಲ್ಲ ಫಂಗಸ್ ಬಂದಿದೆ, ಬಟ್ಟೆಗಳು ವಾಸನೆ ಬರ್ತಾ ಇವೆ, ಹೀಗಾಗಿ ಜೈಲಿನಲ್ಲಿ ಬದುಕೋದಕ್ಕೆ ಆಗೋದಿಲ್ಲ, ದಯವಿಟ್ಟು ನನಗೆ ವಿಷ ಕೊಡಲು ಆದೇಶ ಕೊಡಿ ಅಂತ ಕೇಳ್ಕೊಂಡಿದ್ರು. ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವರು ದರ್ಶನ್ ಆಡಿದ ಈ ಮಾತುಗಳನ್ನ ಮತ್ತೊಂದು ನಾಟಕ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ದರ್ಶನ್ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ದಾರೆ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆರೋಪಿ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರೆ ಜಾಮೀನು ಸಿಗಬಹುದಾ ಅನ್ನುವಂತಹ ಮಾತು ಕೂಡ ಹರಿದಾಡ್ತಾ ಇದೆ. ಎಸ್, ದರ್ಶನ್ ಆಡಿದ ಈ ಮಾತುಗಳು ಅವರು ಖಿನ್ನತೆಗೆ ಒಳಗಾಗಿದ್ದಾರೆ ಅನ್ನೋದನ್ನ ಸೂಚಿಸ್ತಾ ಇವೆ. ಇನ್ನು ಈ ಕುರಿತು ಮಾನಸಿಕ ತಜ್ಞರು ಹಾಗೂ ವಕೀಲರು ಈ ಬಗ್ಗೆ ಮಾತನಾಡಿದ್ದಾರೆ. ಜೈಲಿನಲ್ಲಿರುವ ಆರೋಪಿ ಅಥವಾ ಖೈದಿ ಮಾನಸಿಕ ಖಿನ್ನತೆಗೆ ಒಳಗಾದ್ರೆ ಜೈಲಾಧಿಕಾರಿಗಳು ಏನ್ ಮಾಡ್ತಾರೆ? ಯಾಕಂದ್ರೆ ಮಾನಸಿಕ ಖಿನ್ನತೆಗೆ ಒಳಗಾದವರು ಜೈಲಿನಲ್ಲಿಯೇ ಆತ್ಮಹತ್ಯೆಯಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ಈಗ ದರ್ಶನ್ ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ದಾರಾ? ವಿಷ ಕೇಳಿದ್ದು ಖಿನ್ನತೆಯ ಗುಣಲಕ್ಷಣವೇ? ಈ ಪ್ರಶ್ನೆಗೆ ಮಾನಸಿಕ ತಜ್ಞರು ಹಾಗೂ ಜಾಮೀನು ಸಿಗುವ ಬಗ್ಗೆ ವಕೀಲರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ನ್ಯಾಯಾಲಯದಲ್ಲಿ ವಿಷ ಕೇಳಿದ ಘಟನೆ ಅವರಲ್ಲಿರುವ ಮಾನಸಿಕ ಒತ್ತಡದ ಸೂಚನೆಯಾಗಿರಬಹುದು. ಮಾನಸಿಕ ಹಾಗೂ ಸುತ್ತಮುತ್ತಲಿನ ಪರಿಸರದ ಒತ್ತಡಗಳು ಒಟ್ಟೊಟ್ಟಿಗೆ ಸೇರ್ಕೊಂಡಾಗ ಆ ವ್ಯಕ್ತಿಯ ಮನಸ್ಥಿತಿ ತೀವ್ರವಾಗಿ ಕುಸಿಯಬಹುದು. ಅವರ ಮಾತುಗಳಲ್ಲಿ ನಿರಾಶೆಯ ಸುಳಿವು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇದು ಖಿನ್ನತೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಅಂತ ಹೇಳ್ತಾರೆ. ಹಾಗೆ ದರ್ಶನ್ ಮನಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಜೈಲಿನಲ್ಲಿ ವ್ಯಕ್ತಿ ತನ್ನ ಕಷ್ಟಗಳು ಶಾಶ್ವತ, ಇನ್ನು ಬದಲಿಸೋಕೆ ಸಾಧ್ಯವೇ ಇಲ್ಲ, ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿ ನಂಬೋದಕ್ಕೆ ಪ್ರಾರಂಭಿಸಿರಬಹುದು. ಇದಕ್ಕೆ ಜೈಲಿನ ವಾತಾವರಣ, ಬೆಳಕಿನ ಕೊರತೆ ಹಾಗೂ ಒಂಟಿತನ ಎಲ್ಲವೂ ಸೇರಿ ನಿರಾಶೆಯನ್ನ ದುಪ್ಪಟ್ಟು ಮಾಡಿರುವ ಸಾಧ್ಯತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ವಿಷ ಕೊಡಿ ಅಂತ ಕೇಳಿದ್ದು ನಾಟಕೀಯ ಅನ್ನೋದಕ್ಕಿಂತ ಖಿನ್ನತೆ ದೃಷ್ಟಿಯಿಂದಲೂ ಒಮ್ಮೆ ನೋಡಬೇಕಾಗ್ತದೆ ಅಂತ ಹೇಳಿ ಲಾಯರ್ ಸುಬ್ರಮಣಿ ಅನ್ನುವವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಇನ್ನು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರೆ ನ್ಯಾಯಾಲಯ ಜಾಮೀನನ್ನ ನೀಡುತ್ತಾ? ಈ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರಾಗಿರುವಂತಹ ಸಂಕೇತ್ ಅವರು TV5 ಜೊತೆಗಿನ ಚರ್ಚೆ ವೇಳೆ ಹೆಚ್ಚಿನ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಜೈಲಲ್ಲಿ ಪ್ರತ್ಯೇಕವಾದ ವೈದ್ಯರ ತಂಡ ಇರುತ್ತೆ, ಅಲ್ಲಿ ಸೈಕಾಲಜಿಸ್ಟ್ ಕೂಡ ಇರ್ತಾರೆ. ಸಾಮಾನ್ಯವಾಗಿ ಜೈಲಿಗೆ ಹೋದವರಿಗೆ ಖಿನ್ನತೆ ಉಂಟಾಗಿರುತ್ತೆ. ಅದರಲ್ಲೂ ನಾನು ಏನೇ ಮಾಡಿದ್ರು ಜೈಲಿಗೆ ಕಳಿಸೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡವ್ರಿಗೆ ಜಾಸ್ತಿ ಖಿನ್ನತೆ ಆಗಿರುತ್ತೆ. ಯಾರು ನನ್ನನ್ನ ಮುಟ್ಟೋದಕ್ಕಾಗಲ್ಲ, ಜೈಲಿಗೆ ಕಳಿಸೋದಕ್ಕೆ ಆಗೋದೇ ಇಲ್ಲ, ಟಚ್ ಮಾಡೋದಕ್ಕೂ ಕೂಡ ಆಗೋಲ್ಲ ಅನ್ನುವವರಿಗೆ ಮಾನಸಿಕ ಖಿನ್ನತೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ಹಿರಿಯ ವಕೀಲರಾದಂತಹ ಸಂಕೇತ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಜೈಲಲ್ಲಿ ಇರುವಂತಹ ಮಾನಸಿಕ ಖಿನ್ನತೆಯಿಂದ ಬಳಲೋದು ಸಾಮಾನ್ಯ. ಅದಕ್ಕೆ ಜೈಲಿನಲ್ಲಿಯೇ ಸೌಲಭ್ಯಗಳು ಸಹ ಇರ್ತವೆ. ಒಂದು ವೇಳೆ ಸಮಸ್ಯೆ ಉಲ್ಬಣಿಸಿದ್ರೆ ಮಾತ್ರ ಕೋರ್ಟು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಜೈಲಿನಲ್ಲಿ ಇಂತಹ ಸ್ಥಿತಿಯಲ್ಲಿ ಇರುವವರಿಗೆ ಚಿಕಿತ್ಸೆ ನೀಡೋದಕ್ಕಂತಲೇ ವೈದ್ಯರು ಇರ್ತಾರಂತೆ. ಅಲ್ಲಿ ಮೆಡಿಸನ್ಗಳು ಇರ್ತವೆ. ಹಾಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಸಂಬಂಧಪಟ್ಟಂತ ಆಸ್ಪತ್ರೆ ಜೊತೆ ಸಂಪರ್ಕವನ್ನ ಇಟ್ಕೊಂಡು ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ. ಆದ್ರೆ ಇವರು ಬಳಲ್ತಾ ಇರುವಂತಹ ರೋಗ ಆಗ್ಲಿ, ಸಮಸ್ಯೆ ಆಗ್ಲಿ ಎಲ್ಲೂ ಪರಿಹಾರ ಇಲ್ದಿದ್ದಾಗ ಅಥವಾ ಇವರು ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಕಡೆಗೆ ಹೋಗ್ತೇನೆ ಅಂತ ಹೇಳಿದಾಗ ಕೋರ್ಟು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ವಕೀಲರಾದ ಸಂಕೇತ್ ಅವರು ಹೇಳಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಚಾರಣೆಯ ಸಂದರ್ಭ ಜೈಲಿನಲ್ಲಿ ಅನುಭವಿಸ್ತಾ ಇರುವ ಕಷ್ಟಗಳ ಬಗ್ಗೆ ಮಾಡಿದ ಮನವಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ನ್ಯಾಯಾಂಗ ವಲಯದಲ್ಲೂ ಸಹ ಭಾರೀ ಚರ್ಚೆಗೆ ಕಾರಣವಾಗಿದೆ. ಜೈಲಿನಲ್ಲಿ ಖಿನ್ನತೆ ಅನುಭವಿಸುವುದು ಅಪರೂಪವಲ್ಲದ ಸಂಗತಿಯಾದ್ರಿಂದ ಜೈಲಧಿಕಾರಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿ ಈ ರೀತಿಯ ಸ್ಥಿತಿಗಳಲ್ಲಿ ಸೂಕ್ತ ಗಮನ ಹರಿಸಿ ಚಿಕಿತ್ಸೆಯನ್ನ ನೀಡ್ತಾರೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ನಿರ್ಣಯ ಮತ್ತು ವೈದ್ಯಕೀಯ ವರದಿಗಳು ಈ ಪ್ರಕರಣದ ಮುಂದಿನ ಹಾದಿಗೆ ಸ್ಪಷ್ಟತೆಯನ್ನ ನೀಡ್ತವೆ.